ಸರ್ ಫೈನಲಿ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಈಗಾಗಲೇ ಆರಂಭದಲ್ಲೇ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಅದನ್ನು ಕೂಡ ಬೇರೆ ಬೇರೆ ಮಾತುಗಳು ಕೂಡ ಕೆಲವು 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತುಗಳು ಕೂಡ ತುಂಬ ಜೋರಾಗಿ ಹರಿದಾಡ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯನ್ನು 2 ವರ್ಷದ ನಂತರ ಕೂಡ ತಾವು ನಿರೀಕ್ಷೆ ಮಾಡ್ತೀರಾ? ಯಾಕೆಂದರೆ ನೀವು ಕೂಡ ಶಿವಕುಮಾರ್ ಅವರು ಕೂಡ ಪಕ್ಷ ಕಟ್ಟಿದ್ದೀವಿ, ಪ್ರತಿ ಹಂತದಲ್ಲೂ ಕೂಡ ಏನು ಬೇಕೋ ಯಾವ ರೀತಿ ಪಕ್ಷವನ್ನು ಬಿಲ್ಡ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡಿದ್ದೀವಿ, ನಮ್ಮ ಶ್ರಮಕ್ಕೆ ಫಲ ಕೊಡಿ ಎನ್ನುವಂಥ ಮಾತುಗಳನ್ನು ಕೂಡ ಕೇಳಿದ್ರು. ನಿಂಬೆಂಬಲಿಗರು ಕೂಡ ಕೇಳಿದ್ರು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆನ ಏನು ಹೇಳ್ತೀರಿ? ಇವತ್ತು ರಾಜ್ಯ ಜನಕ್ಕೆ ಅದನ್ನು ರಹಸ್ಯವಾಗೇ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆ ರಹಸ್ಯವನ್ನು ಭೇದಿಸ್ತೀರಾ ಇವತ್ತು ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ. ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ಮಾಡಿ ಸೂಕ್ತ ಕಾಲದಲ್ಲಿ ನಿಮಗೆ ಸೂಕ್ತ ಉತ್ತರಗಳನ್ನು ಕೊಡ್ತಾರೆ. 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರಾ ಅಥವಾ ಬದಲಾವಣೆ ಆಗುತ್ತಾ? ನೋಡಿ, ಅವರು ನಮ್ಮ ನಾಯಕರು, ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸರ್ಕಾರವನ್ನು 5 ವರ್ಷಗಳ ಕಾಲ ನಡೆಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋತಾರೆ ಅಂಥೇಳಿ ನಾವು ಎಲ್ಲ ಕಾದು ನೋಡೋಣ. ಎಲ್ಲ ವಿಚಾರವನ್ನು ನೇರವಾಗಿ ಬಹಿರಂಗವಾಗಿ ಅಗ್ರೆಸಿವ್ ಆಗಿ ಹೇಳುವಂಥ ಡಿ ಕೆ ಸುರೇಶ್ ಅವರು ಈ ವಿಚಾರದಲ್ಲಿ ಯಾಕೋ ಸ್ವಲ್ಪ ನಿಧಾನ ಅಳದೂತೋಗಿ ಮಾತಾಡ್ತಿದ್ದಾರಲ್ಲ? ಇಲ್ಲ, ಇರೋ ವಿಚಾರವನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ. ಈಗ ಅವರು ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಏನು ಒಪ್ಪಂದ ಆಗಿದೆ, ಏನು ಚರ್ಚೆ ಆಗಿದೆ ಅದಾದ್ರೂ ಹೇಳ್ಬೋದಲ್ಲ? ಅದು ನೀವು ನಮ್ಮ ಪಕ್ಷದ ವರಿಷ್ಠರನ್ನ ಕೇಳಬೇಕು. ಕೊನೆಯದಾಗಿ ಸರ್, ಈ ಒಂದು ಫೈಟ್ ಏನಿದೆ ತೆರಿಗೆ ವಿಚಾರವಾಗಿ ನೀವೇನು ಫೈಟ್ ಮಾಡ್ತಾ ಇದ್ದೀರಿ, ಅದನ್ನು ಲಾಜಿಕಲ್ ಎಂಡ್ಗೆ ತೊಗೊಂಡು ಹೋಗ್ತೀರಾ? ಇಸ್ ಇಟ್ ಪಾಸಿಬಲ್? ಖಂಡಿತ ನೀವೆಲ್ಲರೂ ಸೇರಿದ್ರೆ ಖಂಡಿತ ಯಶಸ್ಸಾಗ್ತೀವಿ. ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ನಿಮ್ಗಳ ಸಹಕಾರ ಭಾಳ ಮುಖ್ಯ, ಪ್ರತಿಯೊಬ್ಬರ ಸಹಕಾರ ಇದರಲ್ಲಿ ಭಾಳ ಮುಖ್ಯ. ನಮ್ಮ ಯುವಕರ ಭವಿಷ್ಯ ಇದರಲ್ಲಿ ಅಡಗಿದೆ. ಯುವಕರ ಭವಿಷ್ಯ ಭಾಳ ಇಲ್ಲ ಅಂತ ಅಂದರೆ ನಾವೆಲ್ಲರನ್ನೂ ಕೂಡ ಈ ರಾಜ್ಯದಲ್ಲಿ ಭಾಳ ಪ್ರೀತಿಯಿಂದ ನೋಡ್ಕೊಳ್ತೀವಿ. ಸೊ ನಮ್ಮ ರಾಜ್ಯದವ್ರನ್ನ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಅವರಿಗೆ ಉದ್ಯೋಗಗಳಿರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಮೇಲಿನ ಜವಾಬ್ದಾರಿ ಆಗಿರೋದ್ರಿಂದ ಭಾಳ ಎಚ್ಚರಿಕೆಯಿಂದ ನೀವು ಎಲ್ಲ ಮುಂದಿನ ದಿನಗಳಲ್ಲಿ 16th ಫೈನಾನ್ಸ್ ಕಮಿಷನ್ ಏನು ಈಗಾಗಲೇ ರಚನೆ ಆಗಿದೆ, ಅದರಲ್ಲಿ ನಮ್ಮ ಧ್ವನಿ ಎತ್ತಲಿಲ್ಲ ಅಂದರೆ ಅವ್ರು ಯಾರೂ ಎತ್ತೋದಿಲ್ಲ. ಪ್ರತಿಯೊಬ್ಬ ನಾಗರಿಕನೂ ಕೂಡ, ಕನ್ನಡಿಗನೂ ಕೂಡ, ದಕ್ಷಿಣ ಭಾರತ ಪ್ರತಿಯೊಬ್ಬ ಪ್ರಜೆನೂ ಕೂಡ ನಮ್ಮ ಧ್ವನಿಯನ್ನು ನಾವು ಎತ್ತಿ ಅದಕ್ಕೆ ಒಂದು ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸ ಆಗಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಡಿ ಕೆ ಸುರೇಶ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.